ಹಾಯ್ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಯೂಟ್ಯೂಬ್ ಚಾನಲ್. ದರ್ಶನ್ ಅವರ ಲೈನಪ್ ಕೇಳಿದ್ರೆ ನೀವೆಲ್ಲ ಶಾಕ್ ಆಗ್ತೀರಾ. ಎಷ್ಟೆಲ್ಲ ಸಿನಿಮಾಗಳಿದೆ, ಜೈಲ್ಗೆ ಹೋಗಿ ಬಂದರೂ ಇಷ್ಟೊಂದು ಸಿನಿಮಾಗಳಿದಾವ. ಅದರಲ್ಲೂ ಮೊನ್ನೆ ರಿಲೀಸ್ ಆದಂಥ ಡೆವಿಲ್ ಟೀಸರ್ ಹೇಗಿತ್ತು, ಮತ್ತು ಪ್ರೇಮ್ ಮತ್ತು ದರ್ಶನ್ ಅವರ ಸಿನಿಮಾ ಯಾವ ರೀತಿ ಇರುತ್ತೆ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ಮೊನ್ನೆ ರಿಲೀಸ್ ಆದಂಥ ದ ಡೆವಿಲ್ ಸಿನಿಮಾದ ಟೀಸರ್ ಬಗ್ಗೆ ಹೇಳೋದಾದರೆ, ಡೆವಿಲ್ ಸಿನಿಮಾ ಮುಂಚೆ ದ ಡೆವಿಲ್ ದ ಹೀರೋ ಅನ್ನೋ ಥರ ಟೈಟ್ಲ್ ಇತ್ತು. ಆದರೆ ಈಗ ಅದು ಬರೀ ದ ಡೆವಿಲ್ ಆಗಿದೆ. ಅದರ ಹಿಂದೆ ಏನಿದೆ ಅನ್ನೋದು ಗೊತ್ತಿಲ್ಲ. ಆದರೆ ಒಂದು ಹಿಂಟ್ ಅಂತ ಕೊಟ್ಟಿದ್ದಾರೆ. ದರ್ಶನ್ ಇದರಲ್ಲಿ 2 ಶೇಡಲ್ಲಿ ಕಾಣಿಸ್ಕೊತಾರೆ. ಅಂದರೆ ಈಗ ಬಿಟ್ಟಿರೋ ಟೀಸರ್ ಏನಿದೆ ಅದು ಒಂದು ಶೇಡ್, ಆದರೆ ಇನ್ನು ಅವನ ಹಿಂದೆ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಇನ್ನೊಂದು ಶೇಡ್ ಇದೆ. ಅದು ಯಾವ ರೀತಿ ಇರುತ್ತೆ, ಆ ಪಾಸ್ಟು, ಆ ಡೀಪ್ ಪಾಸ್ಟ್ ಯಾವ ರೀತಿ ಎಮೋಷ್ನಲ್ ಆಗಿರುತ್ತಾ, ಹೇಗಿರುತ್ತೆ ಅನ್ನೋದನ್ನ ನಾವು ಸಿನಿಮಾದಲ್ಲೇ ನೋಡಬೇಕು. ಮಿಲನ ಪ್ರಕಾಶ್ ಅವರ ಇತ್ತೀಚಿನ ಸಿನಿಮಾಗಳನ್ನ ಅಬ್ಸರ್ವ್ ಮಾಡಿದ್ರೆ, ಅವ್ರು ತೆಗಿತಾ ಇರುವಂಥ ಎಲ್ಲ ಸಿನಿಮಾಗಳು ಕೂಡ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರುವಂಥ ಸಿನಿಮಾಗಳೇ. ಅದರಲ್ಲಿ ದರ್ಶನ್ ಅವ್ರನ್ನ ಲಾಸ್ಟ್ ಟೈಮ್ ತಾರಕ್ ಸಿನಿಮಾದಲ್ಲಿ ಕೂಡ ನೋಡಿದ್ವಿ. ಅದೇ ರೀತಿ ಈಗ ಡೆವಿಲ್ ಸಿನಿಮಾದಲ್ಲಿ ಯಾವ ರೀತಿ ಅವ್ರನ್ನ ತೋರಿಸ್ತಾರೆ ಫ್ಯಾಮಿಲಿ ಆಡಿಯನ್ಸ್ಗೆ ಅನ್ನೋದನ್ನ ನಾವು ಕಾದು ನೋಡಬೇಕು. ಒಟ್ಟಿನಲ್ಲಿ ಇದರಲ್ಲಿ 2 ಶೇಡ್ ಅಂತೂ ಕನ್ಫರ್ಮ್ ಆಗಿದೆ. ಒಂದು ಈಗ ನಾವು ನೋಡ್ತಾ ಇರುವಂಥ ಟೀಸರ್ ಅಥವಾ ಗ್ಲಿಮ್ಸಲ್ಲಿ ಬಂದಂತಹ ದರ್ಶನ್ ಅವರ ಲುಕ್ಕು, ಇನ್ನೊಂದು ಲುಕ್ ಕೂಡ ಇರುತ್ತೆ. ಬಟ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕು ಮುಂದಿನ ದಿನಗಳಲ್ಲಿ. ಸದ್ಯಕ್ಕೆ ಶೂಟಿಂಗ್ ಆಗಿರುವಂಥ ಕೆಲವು ಭಾಗಗಳಲ್ಲಿ ಇದೊಂದು ಫೈಟ್ ಸೀನ್ ಆಗಿತ್ತು. ಸೊ ಮೊನ್ನೆ ಬಿಟ್ಟಂಥ ಗ್ಲಿಮ್ಸ್ ಏನಿತ್ತು ಅದು ಕೂಡ ಒಂದು ಒನ್ ಡೇ ಶೂಟಲ್ಲಿ ನಡೆದಿದ್ದಂತಹ ಶೂಟ್ ಅದು. ಸೊ ಈಗ ಸದ್ಯಕ್ಕೆ ದರ್ಶನ್ ಅವರು ಇನ್ನೇನು ಕೆಲ ದಿನಗಳಲ್ಲೇ ಶೂಟಿಂಗಿಗೆ ಜಾಯ್ನ್ ಆಗ್ತಾರೆ. ಆದಷ್ಟು ಬೇಗ ಡೆವಿಲ್ ಸಿನಿಮಾನ ಮುಗಿಸಿ ಇದೇ ವರ್ಷ ತೆರೆ ಕಾಣೋ ಅಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆಯಾಗಿ ದ ಡೆವಿಲ್ ಟೀಸರ್ ನನಗಂತೂ ತುಂಬ ಇಷ್ಟ ಆಯಿತು. ದರ್ಶನ್ ಅವರ ಲುಕ್ ಆಗಿರ್ಬೋದು, ಆ ಸ್ಟೈಲ್ ಆಗಿರ್ಬೋದು, ಮತ್ತು ಆ ಸೆಟಪ್ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನನಗೆ. ನಿಮ್ಗೆ ಹೇಗೆ ಅನ್ನಿಸ್ತು ಈ ಟೀಸರ್ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ. ಹಾಗೂ ದರ್ಶನ್ ಅವರ ಮತ್ತೊಂದು ಸಿನಿಮಾ, ಅದೇ ಪ್ರೇಮ್ ಅವರು ನಿರ್ದೇಶನ ಮಾಡ್ತಾ ಇರುವಂಥ ಸಿನಿಮಾ. ಸದ್ಯಕ್ಕೆ ಈ ಸಿನಿಮಾಗೆ ಇನ್ನೂ ಹೆಸರಿಟ್ಟಿಲ್ಲ, ಬಟ್ ಈ ಸಿನಿಮಾ ಮೇಲೆ ಎಕ್ಸ್ಪೆಕ್ಟೇಷನ್ ಅಂತೂ ರೀಚ್ ಆಗ್ತಾ ಇದೆ. ಈ ಸಿನಿಮಾ ಕೂಡ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋದ್ರಲ್ಲಿ ಪ್ರೇಮ್ ಅವರು ಮುಂದಿದ್ದಾರೆ ಅಂತ ಅನಿಸುತ್ತೆ. ಯಾಕೆಂದರೆ ಈ ಟೀಸರ್ ಅಥವಾ ಒಂದು ಏನು ಪ್ರೋಮೋ ಬಿಟ್ಟಿದ್ರು, ಆ ಪ್ರೋಮೋದಲ್ಲಿ ನೋಡ್ಬೋದು ನೀವು, ಹೆಸರುಗಳನ್ನೆಲ್ಲ ಇಂಗ್ಲೀಷಲ್ಲಿ ಇದೆ ಮತ್ತು ಹಿಂದಿಯಲ್ಲೂ ಇದೆ. ಹಿಂದಿಯಲ್ಲಿ ಇದೆ ಅಂತ ನಮ್ಗೆ ಗೊತ್ತೇ ಆಗಲ್ಲ, ಆ ರೀತಿಯಲ್ಲಿ ಹಿಂದಿಯಲ್ಲಿ ಕೂಡ ತೋರಿಸ್ತಾ ಇದ್ದಾರೆ. ಸೊ ಇದೊಂದು ಪಕ್ಕ ಪ್ಯಾನ್ ಇಂಡಿಯಾ ಸಿನಿಮಾ ಆಗೋದಂತೂ ನಿಜ. ಅದರಲ್ಲಿ ದರ್ಶನ್ ಅವರು ಆಂಜನೇಯನ್ ಪಾತ್ರದಲ್ಲಿ ಕಾಣಿಸ್ತಾ ಇದ್ದಾರೇನೋ ಅಂತ ಅನ್ನಿಸ್ತಾ ಇದೆ. ಲಾಸ್ಟ್ ಟೈಮ್ ಬಿಟ್ಟಂಥ ಆ ಗದೆ ಪೋಸ್ಟರ್ ಆಗಿರ್ಬೋದು, ಇವಾಗ ಬಿಡ್ತಾ ಇರೋಂಥ ಸೇಮ್ ಅದೇ ಗದೆ, ಬಟ್ ಹಿಂದೆಗಡೆ ನೋಡಿದ್ರೆ ರಾಮ ಮಂದಿರ ಇದೆ, ಫೈಟಿಂಗ್ ಇದೆ. ಇದೊಂದು ಮೈಥಾಲಜಿ ಸಿನಿಮಾ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಬಟ್ ಕಾದು ನೋಡಬೇಕು ಪ್ರೇಮ್ ಅವರು ಎಲ್ಲಿ ಯಾವ ರೀತಿ ಟ್ವಿಸ್ಟ್ ಇಡ್ತಾರೆ ಅಂತ ಗೊತ್ತಿಲ್ಲ. ಮೈಥಾಲಜಿನ ಇಟ್ಕೊಂಡು ಪ್ರೆಸೆಂಟ್ ಡೇಸ್ಗೆ ಯಾವ ರೀತಿ ಬೇಕೋ ಆ ರೀತಿ ಸಿನಿಮಾ ಕೊಡೋವಂಥವ್ರು ಪ್ರೇಮ್ ಅವರು. ಸದ್ಯಕ್ಕೆ ಪ್ರೇಮ್ ಅವರು KD ಸಿನಿಮಾದಲ್ಲಿ ಬ್ಯುಸಿ ಇದ್ದಾರೆ. ದರ್ಶನ್ ಅವರ ದ ಡೆವಿಲ್ ಸಿನಿಮಾ ಆದಮೇಲೆ ತರುಣ್ ಸುಧೀರ್ ಅವ್ರ ಜೊತೆ ಇರೋವಂಥ ಆ ಸಿನಿಮಾ ಬರುತ್ತಾ, ಇಲ್ಲ ಪ್ರೇಮ್ ಅವರ ಜೊತೆನೇ ಸಿನಿಮಾ ಬರುತ್ತಾ, ಕಾದು ನೋಡಬೇಕು. ಮತ್ತೊಂದು ದರ್ಶನ್ ಅವರು ಮತ್ತು ತರುಣ್ ಸುಧೀರ್ ಅವರ ಸಿಂಧೂರ ಲಕ್ಷ್ಮಣ ಸಿನಿಮಾ, ಸದ್ಯಕ್ಕೆ ಈ ಹೆಸರು ಕೂಡ ಅವರು ಫೈನಲ್ ಅಂತ ಹೇಳಿಲ್ಲ. ಸದ್ಯಕ್ಕೆ ಅವರು D58 ಅನ್ನೋ ಟೈಟ್ಲಲ್ಲೇ ನಡೀತಾ ಇದೆ. ನೋಡೋಣ, ಆದಷ್ಟು ಬೇಗ ಸಿನಿಮಾ ಶೂಟಿಂಗ್ನ ಶುರು ಮಾಡಲಿ. ಇದಾದಮೇಲೆ ಇನ್ನೂ ಸಿನಿಮಾಗಳಿದ್ದಾವೆ. ಅದರಲ್ಲಿ ಕೆಲವೊಂದು ಸಿನಿಮಾಗಳನ್ನ ದರ್ಶನ್ ಅವರು ಬೇಡ ಅಂತ ಹೇಳಿ ಹಣನ ವಾಪಸ್ ಕೊಟ್ಟಿದ್ದೂ ಇದೆ. ಆದರೂ ಕೂಡ ಈ 3 ಸಿನಿಮಾಗಳು ಆದಮೇಲೆ ದರ್ಶನ್ ಅವರ ಕೈಯಲ್ಲಿ ಇನ್ನೊಂದು ಸಿನಿಮಾ, ಅದು ಮೆಜೆಸ್ಟಿಕ್ ಸಿನಿಮಾದ ಪ್ರೊಡ್ಯೂಸರ್ ಏನಿದ್ದಾರೆ ಅವರು ಮತ್ತೊಂದು ಸಿನಿಮಾನ ಮಾಡ್ತಾ ಇದ್ದಾರೆ. ಅದು ದರ್ಶನ್ ಅವ್ರ ಜೊತೆ. ಅದು ಇನ್ನೂ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ, ಬಟ್ ಆ ಲಿಸ್ಟಲ್ಲಿ ಕೂಡ ಇದೆ. ಹಾಗೆ ಜಗ್ಗುದಾದ ಸಿನಿಮಾದ ಡೈರೆಕ್ಟ್ರು ಏನಿದ್ದಾರೆ ಅವ್ರ ಜೊತೆ ಕೂಡ ಇನ್ನೊಂದು ಸಿನಿಮಾ ಕೂಡ ಅನೌನ್ಸ್ ಆಗಿದೆ. ಬಟ್ ಅದು ಕೂಡ ಈ 2-3 ಸಿನಿಮಾಗಳು ಮುಗಿದ ಮೇಲೇನೆ. ಸೊ ಸದ್ಯಕ್ಕೆ ದರ್ಶನ್ ಅವರ ಲೈನಪ್ ತುಂಬ ದೊಡ್ಡದಾಗಿದೆ. ದರ್ಶನ್ ಅವರು ಆಲ್ರೆಡಿ ಮೊನ್ನೆ ಹೇಳಿದಂಥ ವಿಡಿಯೋದಲ್ಲಿ ಹೇಳಿದ್ರು, ನಾನು ಕನ್ನಡ ಬಿಟ್ಟು ಬೇರೆ ಭಾಷೆಗಳಿಗೆ ಹೋಗಲ್ಲ ಅಂತ. ಸೊ ಹಾಗಾಗಿ ಒಂದು ಕನ್ನಡದಲ್ಲಿ ಅತಿ ಹೆಚ್ಚು ಸಿನಿಮಾಗಳನ್ನ ದರ್ಶನ್ ಬಿಟ್ಟರೆ ಇನ್ನೊಂದು ನಮ್ಮ ಶಿವಣ್ಣ ಕೂಡ ಮಾಡ್ತಾ ಇದ್ದಾರೆ. ದರ್ಶನ್ ಅವರು ಕೂಡ ಒಂದು ಒಳ್ಳೆ ಲೈನಪ್ನ ಇಟ್ಕೊಂಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತಾನೋ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಸೈನಿಂಗ್ ಆಫ್, CS.